ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗುರು ಪೂರ್ಣಿಮಾ ತನಕ ಎಲ್ಲರೂ ಹೇಳಿದಂಥ ಒಂದು ಸೇವೆಯನ್ನು ಆದಷ್ಟು ಜನರು ಮಾಡ್ಕೋದ್ರಿ ಮತ್ತು ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಅಂತ ಭಾವಿಸ್ಕೋದೇನು. ಇವತ್ತು ಈ ಆಷಾಢ ಮಾಸದಲ್ಲಿ ನಾವೊಂದು 2 ವರ್ಷದಿಂದ ಅನುಸರಣೆ ಮಾಡ್ತಿದ್ದಂಥ ಒಂದು ದೀಪ ಆರಾಧನೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನು. ಇದು ನೋಡ್ರಿ, ಈ ದೀಪ ಆರಾಧನೆ ಮಾಡೋದ್ರಿಂದ ನಾವು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಂಬಿಕೆ ಇಟ್ಟು ಈ ಒಂದು ಮನಸ್ಸಾಗ ಯಾವುದೇ ರೀತಿ ಒಂದು ಎಳ್ಳು ಕಾಳಷ್ಟು ಮನಸ್ಸಿನಾಗ ಸಂಶಯ ಇಲ್ಲದೆ ಈ ದೀಪ ಆರಾಧನೆ ಮಾಡಿದ್ವು ಅಂದ್ರೆ ಖಂಡಿತವಾಗಿ ಇದರಿಂದ ನಮಗೆ ಆರ್ಥಿಕವಾಗಿ ನಮ್ಮ ಆರ್ಥಿಕ ಸಮಸ್ಯೆಗಳು ಏನಿರ್ತಾವಲ್ಲ ಅವು ದೂರ ಆಗ್ತಾವೆ. ಯಾಕಂದ್ರೆ ನಾನು 2 ವರ್ಷದಿಂದ ದೀಪ ಆರಾಧನೆಯನ್ನು ಮಾಡ್ಕೊತ್ತಿಂದ ನಮಗೊಂದು ಸ್ವಲ್ಪ ಅಂದ್ರೆ ಆರ್ಥಿಕವಾಗಿ ಏನು ಸಮಸ್ಯೆಗಳಿದ್ದಾವಲ್ಲ ಅವು ಕ್ರಮೇಣವಾಗಿ ಕಡಿಮೆ ಆಕ್ಕೋತ ಹಾಗಾಗಿ ಈ ಒಂದು ಮಾಹಿತಿ ನಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಯಾಕಂದ್ರೆ ಅನೇಕ ಜನರು, ಎಷ್ಟೋ ಜನರ ಪ್ರತಿಯೊಬ್ಬರು ಮನ್ಯಾಗ ಕುಟುಂಬರು ಎಲ್ಲರೂ ದುಡಿತಿರ್ತಾರೆ, ಆದರೆ ಸಾಲ ಅನ್ನೋದು ಕಡಿಮೆ ಆಗೋಲ್ಲ ಅಥವಾ ಮನ್ಯಾಗ ಹಣ ಉಳಿತಾಯ ಅನ್ನೋದು ಇರೋಲ್ಲ. ಹಾಗಾಗಿ ಈ ಆಷಾಢ ಮಾಸ ಇದಕ್ಕೊಂದು ಅತ್ಯಂತ ಉತ್ತಮವಾದ ಒಂದು ಮಾಸ ಆಗೈತಿ. ಈ ಮಾಸದಾಗ ನಾವು ಮಾಡುವಂಥ ಪ್ರತಿಯೊಂದು ದೇವತಾ ಕಾರ್ಯಗಳು ಅದರ ಫಲ ನಮಗೆ ದುಪ್ಪಟ್ಟು ಸಿಗ್ತಿರ್ತೈತಿ. ಹಾಗಾಗಿ ಈ ಶುಕ್ರವಾರ ಬರೋ 12 ತಾರೀಕಿನಿಂದ ನೀವು ಈ ಒಂದು 4 ವಾರ ಶುಕ್ರವಾರ ಆಷಾಢ ಮಾಸ ಪೂರ್ಣ ಆಗೋ ತನಕ ಮುಂದೆ ನೀವು ಶ್ರಾವಣದಾಗ ಕೂಡ ಕಂಟಿನ್ಯೂ ಈ ದೀಪಾರಾಧನೆಯನ್ನು ಮಾಡ್ಬೋದು. ಈ ದೀಪಾರಾಧನೆ 5 ವಾರ ಅಥವಾ 9 ವಾರ ಅಥವಾ 11 ವಾರ ಅಥವಾ ಕಂಟಿನ್ಯೂ ಪ್ರತಿ ಶುಕ್ರವಾರ ಹಚ್ತೇವೆ ಅಂದ್ರೆ ಭೀ ನಡೀತೈತಿ. ಈ ದೀಪಾರಾಧನೆ ಮಾಡಬೇಕಾದ್ರೆ ಏನು ಬೇಕಂದ್ರೆ ಒಂದು ಮಣ್ಣಿನ 2 ದೀಪಗಳ ಒಂದು ಪ್ಲೇಟ್ ಬೇಕು. ಮತ್ತು ನಾವು ಯಾವುದೇ ಉದ್ಯೋಗವನ್ನು ಮಾಡ್ತಿರ್ತೀವಲ್ಲ ಆ ಉದ್ಯೋಗದಿಂದ ಬಂದಂಥ ಮೊದಲನೇ ಸಂಬಳದಾಗ ಬರುವಂಥ ಸಂಬಳ ಏನು ತಿಂಗಳಿದ್ದು ಮೊದಲನೇ ಸ್ಯಾಲ್ರಿ ಬರ್ತಿದ್ಲ ಆ ಸ್ಯಾಲ್ರಿ ತ್ರೋಗಿಂದ ನಾವು ಒಂದು ಉಪ್ಪಿನ ಪ್ಯಾಕೆಟನ್ನು ತರೋದಿರ್ತೈತಿ. ನಿಮ್ಗೆಲ್ಲರಿಗೂ ಗುರ್ತಾಗೈತೈತಿ ಯಾವ ದೀಪ ಆರಾಧನೆ ಅಂತಂದ್ರೆ ಉಪ್ಪಿನ ದೀಪ ಆರಾಧನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ. ನೋಡ್ರಿ, ನಾವು ಯಾವಾಗ ಲಕ್ಷ್ಮೀ ಪೂಜೆ ಇರ್ತೈತಿ ಅವಾಗ ನಾವು ಏನೂ ತರಕ್ಕಾಗ್ದಿಲ್ಲ ಅಂದ್ರೆ ಉಪ್ಪನ್ನು ಒಂದು ಪ್ಯಾಕೆಟನ್ನು ಮನೆಗೆ ತರ್ತಿರ್ತೀವಿ. ಯಾಕಂದ್ರೆ ಉಪ್ಪು ಲಕ್ಷ್ಮೀ ಸ್ವರೂಪ ಆಗಿರ್ತೈತಿ. ನಮ್ಮ ಮನೆಯ ನಕಾರಾತ್ಮಕ ಶಕ್ತಿ, ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡ್ತಾವನ್ನ ಎಲ್ಲರಿಗೂ ಒಂದು ನಂಬಿಕೆ. ಅದೇ ರೀತಿ ಆ ಉಪ್ಪನ್ನು ನಾವು ಪ್ರತಿ ಶುಕ್ರವಾರ ನೋಡ್ರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಾಗ ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗೆ ನಾವು ಈ ದೀಪಾರಾಧನೆ ಮಾಡೋದೈತಿ. ಎಲ್ಲ ಶುಕ್ರವಾರ ದಿನ ಬೆಳಗ್ಗೆ ಎದ್ದ ತಲೆ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಹೊರಸಲ ಪೂಜೆ ಮಾಡ್ಕೊಂಡು ನಮ್ಮ ಮನೆಯಾಗಿರುವಂಥ ದೇವ್ರ ಪೂಜೆಯನ್ನು ಮಾಡಿ ನಾವು ಈ ಮಣ್ಣಿನ ದೀಪ ಅಂದ್ರೆ ಆ ಮಣ್ಣಿನ ಪ್ಲೇಟ್ ಅವು 2 ದೀಪಗಳು ಏನಿರ್ತಾವಲ್ಲ ಅದಕ್ಕೆ ಅರಿಶಿನ ಲೇಪನ ಮಾಡ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ 5 ಬಟ್ಟಿಟ್ಟು ನಾವು ಆ ದೀಪಾರಾಧನೆ ಆ ದೀಪ ಎಲ್ಲಿ ಹಚ್ಬೇಕಂದ್ರೆ ನಾವು ಜಗಲಿ ಮ್ಯಾಗ ಕೂಡ ಹಚ್ಬೋದು ಅಥವಾ ನಮ್ಮ ಜಗಲಿ ಮ್ಯಾಗ ಅಷ್ಟು ಜಾಗ ಇಲ್ಲಾಗಿತ್ತಂದ್ರೆ ನಾವು ಸೈಡ್ಗೆ ಕೂಡ ಹಚ್ಬೋದು. ಈ ದೀಪ ಆರಾಧನೆಯಿಂದ ನಾವು ಒಂದು ಸಂಕಲ್ಪ ಮಾಡಬೇಕು. ಲಕ್ಷ್ಮೀ ಮಾತೆಗೆ ಒಂದು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಏನಂದ್ರೆ, ಲಕ್ಷ್ಮೀ ಮಾತೆ, ನಾ ಈ ದೀಪಾರಾಧನೆಯನ್ನು ಮಾಡ್ಕೋದೇನು ನನಗಿರುವಂಥ ಸಂಕಷ್ಟಗಳನ್ನು ದೂರ ಮಾಡೀನಿ. ಈ ಸೇವೆನ ಸಮರ್ಪಣೆ ಮಾಡ್ಕೊಂಡು ಈ ಸೇವೆನ ಸಮರ್ಪಣೆ ಮಾಡ್ಕೊಂಡು ನನಗೆ ಒಳ್ಳೆ ಫಲ ನೀಡ್ರಿ ಅಥವಾ ನನಗೆ ಆಸೆಗಳು ಯಾವುದು ಐತಿಲ್ಲ ಅದನ್ನು ಪೂರ್ಣ ಆಗ್ಲತ್ತೇಳಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಅದಕ್ಕೆ ಈ ಸೇವೆಯನ್ನು ಮಾಡೋದಿತ್ತು. ಮೊದಲನೇದಾಗಿ ಒಂದು ಏನು ಮಣ್ಣಿನ ಪ್ಲೇಟ್ ಇರ್ತೈತಿಲ್ಲ ಅದ್ರಾಗ ಕಲ್ಲುಪ್ಪನ್ನು ಹಾಕೋದು, ತುಂಬ ಕಲ್ಲುಪ್ಪನ್ನು ಹಾಕಿ ಅದ್ರ ಮ್ಯಾಗ 2ನೇ ಪಂಕ್ತಿಯನ್ನು ಏನಿರ್ತೈತಿ 2 ದೀಪ ಏನು ಇರ್ತಿರ್ತೀವಲ್ಲ ಅದ್ರಾಗ ಅಕ್ಷತೆಯನ್ನು ಹಾಕೋದೈತಿ. 3ನೇ ದೀಪದಾಗ ನೀವು ಸಾಧ್ಯವಾದ್ರೆ ತುಪ್ಪದಿಂದ ಹಚ್ಚಿರಿ ಅಥವಾ ಎಣ್ಣೆದು ಹಚ್ಚಿರಿ. ಈ ದೀಪ ಹಚ್ಚಿ ಉತ್ತರಕ್ಕೆ ಅಥವಾ ಪೂರ್ವಾಭಿಮುಖವಾಗಿ ಈ ದೀಪ ಉರಿಬೇಕು. ನಿಮ್ಮ ಜಗಲಿ ಕಡೆ ನೀವು ಯಾವ ರೀತಿ ಇರ್ತಿಲ್ಲ ನಿಮ್ಗೆ ಗುರ್ತಾಗ್ತೈತಿ. ನಿಮ್ಮ ಜಗಲಿ ನಾವು ಪೂಜೆ ಮಾಡ್ತಿದ್ದಾಗ ಪೂರ್ವಾಭಿಮುಖವಾಗಿ ಪೂಜೆಯನ್ನು ಮಾಡ್ತಿರ್ತೇವೆ. ಈ ದೀಪ ಆರಾಧನೆ ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಈ ದೀಪಾರಾಧನೆಯನ್ನು ಮಾಡೋದಿರ್ತೈತಿ. ಇಷ್ಟ ಮತ್ತು ಅಷ್ಟೇ ನೀವು ಕುಂಕುಮ ಅಕ್ಷತೆಯನ್ನು ಹಚ್ಚಿ ಉದ್ಬತ್ತಿಯನ್ನು ಬೆಳಗ್ಗೆ ನೀವೆಲ್ಲ ಪೂಜೆ ಆದ ಕೂಡಲೇ ಈ ದೀಪ ಹಚ್ಚೋದಿರ್ತೈತಿ. ಈ ದೀಪ ಹಚ್ಚೋದಕ್ಕೆ ಕೆಳಗೆ ಒಂದು ನೀವು ಶ್ರೀ ಅಥವಾ ಸ್ವಸ್ತಿಕ ಅಥವಾ ನಿಮ್ಗೆ ಲಕ್ಷ್ಮೀ ಅಷ್ಟದಳ ಕಮಲ ಯಾವುದು ಸಣ್ಣ ಅಥವಾ ಲಕ್ಷ್ಮೀ ಮಾತೆಯ ಶ್ರೀ ಅಥ ಅಷ್ಟು ಸ್ಥಳ ಎಲ್ಲೈತಂದ್ರೆ ಶ್ರೀ ಅಥ ತೆಗೆದ್ರೂ ಕೂಡ ನೀವು ಆ ದೀಪಾರಾಧನೆಯನ್ನು ಅದ್ರ ಮ್ಯಾಗ ಆ ದೀಪವನ್ನು ಆ ಮಣ್ಣಿನ ಪಂಕ್ತಿಯನ್ನು ಇಟ್ಟು ಅದ್ರ ಮ್ಯಾಗ ಹಚ್ಚೋದಿರ್ತಿದ್ವಿ. ಅದ್ರ ಜೊತೆಗೆ ನೀವು ಅದಕ್ಕೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿರಿ. ಗುಲಾಬಿ, ದಾಸವಾಳ ಯಾವ ನಿಮ್ಮ ಕಡೆ ಹೂವು ಅವೈಲೇಬಲ್ ಇರ್ತಾವಲ್ಲ ಆ ಹೂಗಳಿಂದ ಈ ದೀಪವನ್ನು ಆರಾಧನೆ ಮಾಡೋದಿರ್ತೈತಿ. ಈ ದೀಪವನ್ನು ನೀವು ಒಂದು ವೇಳೆ ಬೆಳಗ್ಗೆ ಮಾಡೋಕ್ಕಾಗಲ್ಪ, ನಾವು ಬೆಳಗ್ಗೆ ಇಷ್ಟು ಜಲ್ದಿ ಅದು ಮಾಡ್ಕೋಗಲ್ಲ ಅಥವಾ ನಾವು ಕೆಲ್ಸಕ್ಕೆ ಹೋಗ್ತಾವೆ ಅನ್ನೋರು ಸಾಯಂಕಾಲ ಗೋಧೂಳಿ ಸಮಯದಾಗ 5 ಗಂಟೆಯಿಂದ 6 ಗಂಟೆ 6:30 7 ಗಂಟೆ ತನಕ ಕೂಡ ನಾವು ಈ ದೀಪಾರಾಧನೆ ಮಾಡೋದೈತಿ. ಅತ್ಯಂತ ಒಂದು ಫಲವನ್ನು ನೀಡುವಂಥ ಒಂದು ದೀಪಾರಾಧನೆ ಆಗೈತಿ. ನಾನು 2 ವರ್ಷದಿಂದ ಇದನ್ನು ಮಾಡ್ಕೋಕೆ ಬಂದೆ. ನನಗಿದ್ರ ಅನುಭವ ಅಥವಾ ಇದರ ಒಂದು ಪರಿಣಾಮ ಕಂಡು ಬಂದಿತ್ತು. ಯಾಕಂದ್ರೆ ಆರ್ಥಿಕ ಸಮಸ್ಯೆಗಳು ದೂರ ಇರ್ತಾವೆ. ಯಾವುದೇ ಒಂದು ಸೇವೆ ಮಾಡಿದ ಕೂಡಲೇ ತಕ್ಷಣ ಆರ್ಥಿಕ ಸಮಸ್ಯೆಗಳು ದೂರ ಆಗೋಲ್ಲ, ಒಂದು ಸ್ವಲ್ಪ ಟೈಮ್ ಇರ್ತೈತಿ. ಅದ್ರ ಜೊತೆ ನಾವು ಪಡುವಂಥ ಕಷ್ಟಕ್ಕೂ ಕೂಡ ಒಂದು ಯಶಸ್ಸನ್ನು ದೊರ್ತೈತಿ. ನಾವು ಏನೇ ಕೆಲಸ ಮಾಡ್ರೂ ಅದಕ್ಕೆ ಯಶಸ್ವಿ ಆಗ್ತಿರ್ತೈತಿ. ಹಾಗಾಗಿ
ನಾವು ಪ್ರತಿಯೊಬ್ಬರು ನಾವು ಕೆಲಸ ಯಾವ್ದಕ್ಕೆ ಮಾಡ್ತಿರ್ತೀವೋ ನಮ್ಮ ಕುಟುಂಬ ಏಳಿಗಾಗಲಿ ನಮ್ಮ ಪ್ರಗತಿ ಆಗಲು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಿರ್ತೀವಿ. ಹಾಗಾಗಿ ಈ ದೀಪಾರಾಧನೆ ನೀವು ಖಂಡಿತ ಮಾಡಿ ನೋಡಿರಿ, ನಿಮಗೂ ಈ ಥರ ಒಂದು ಅನುಭವ ಬರ್ತೈತಿ. ಇಲ್ಲಿ ಚಿತ್ರದಲ್ಲಿ ತೋರಿಸಿರುವ ರೀತಿ ಈ ದೀಪಾರಾಧನೆ ನೀವು ಮಾಡೋದೈತಿ. ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ ಅಥವಾ ಪ್ರತಿಯೊಬ್ಬರಿಗೂ ಈಗ ಗುರ್ತಿರ್ತೈತಿ. ಆದರೆ ಒಂದ್ಸಲ ಈ ದೀಪವನ್ನು ಹಚ್ಚಿ ಎಲ್ಲರೂ ಹೇಳ್ತಿರ್ತಾರೆ ಉಪ್ಪದನ್ನ ನಾಶ ಮಾಡ್ಬೋದು. ಮರುದಿನ ಅಂದ್ರೆ ಶನಿವಾರ ದಿವಸ ಆ ದೀಪವನ್ನು ಎಲ್ಲ ತೆಗೆದು ನಾವು ಆ ಉಪ್ಪನ್ನು ಏನಿರ್ತೈತಿಲ್ಲ ಸಿಂಕ್ದಾಗ ಸ್ವಚ್ಛ ನೀರು ಎಲ್ಲ ಸಿಂಕೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆ ಉಪ್ಪನ್ನು ಕರಗಿಸಿ ನಾವು ಸಿಂಕ್ದಾಗ ಹಾಕೋದು ಇರ್ತೈತಿ. ಮತ್ತು ಆ ದೀಪವನ್ನು ಎಲ್ಲ ಕ್ಲೀನ್ ಮಾಡಿ ಮತ್ತು ನೆಕ್ಸ್ಟ್ ಶುಕ್ರವಾರ ನಾವು ಈ ದೀಪಾರಾಧನೆ ಮಾಡೋದು. ಈ ರೀತಿ 5 ವಾರ ದೀಪಾರಾಧನೆ ಮಾಡಿ ನೋಡ್ರಿ, ಖಂಡಿತ ನಿಮಗೆ ನಿಮ್ಮ ಜೀವನದಾಗಿರೋ ಕಷ್ಟಗಳು ದೂರ ಆಗ್ತಾವೆ. ಲಕ್ಷ್ಮೀ ಮಾತೆ ಕೃಪಾ ಅದೃಷ್ಟಿ ನಮ್ಮ ಕುಟುಂಬದ ಮೇಲೆ ಆಗ್ತೈತಿ. ನಮಗಿರುವಂಥ ಆರ್ಥಿಕ ಸಮಸ್ಯೆಗಳಾಗಲಿ ಏನೇ ಒಂದು ಸಮಸ್ಯೆಗಳು ಇರಲಿ ದೂರ ಆಗ್ತಾವೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಶೇರ್ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಹೊಸವಾಗಿ ನೋಡೋರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ಸಮರ್ಪಣೆ ಮಾಡ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ.